ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಶರಣಬಸವ ವಿಶ್ವವಿದ್ಯಾಲಯ ಕಲಬುರಗಿಯ ವತಿಯಿಂದ ಹಮ್ಮಿಕೊಳ್ಳಲಾಗಿರುವ ಜ್ಞಾನೋತ್ಸವ 2026 ತಾಂತ್ರಿಕ ಸಾಂಸ್ಕೃತಿಕ ಉತ್ಸವದ ಉದ್ಘಾಟನಾ ಸಮಾರಂಭವು ಇಂದು ಬೆಳಿಗ್ಗೆ ಜರುಗಿತು. ಶರಣಬಸವ ವಿಶ್ವವಿದ್ಯಾಲಯ ಕಲಬುರಗಿಯ ವತಿಯಿಂದ ಹಮ್ಮಿಕೊಳ್ಳಲಾಗಿರುವ ಜ್ಞಾನೋತ್ಸವ 2026 ತಾಂತ್ರಿಕ ಸಾಂಸ್ಕೃತಿಕ ಉತ್ಸವದ ಉದ್ಘಾಟನಾ ಸಮಾರಂಭವು ದಿನಾಂಕ 15 ಮೇ 2026 ಬೆಳಿಗ್ಗೆ 11 ಗಂಟೆಗೆ ಶರಣಬಸವ ವಿಶ್ವವಿದ್ಯಾಲಯ ಕಲಬುರಗಿಯ ಕುಲಾಧಿಪತಿಗಳಾದ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿಯ ಸಪ್ಪ ಹಾಗೂ ಶರಣಬಸವೇಶ್ವರ ಸಂಸ್ಥಾನ ಕಲಬುರಗಿಯ 9ನೆಯ ಮಹಾದಾಸೋಹ ಪೀಠಾಧಿಪತಿಗಳಾದ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರ ಉಪಸ್ಥಿತಿಯಲ್ಲಿ ಜರುಗಿತು. ಈ ಸಂದರ್ಭದಲ್ಲಿ ಪೋಷಕರಾದ ಶರಣಬಸವ ವಿಶ್ವವಿದ್ಯಾಲಯ ಕಲಬುರಗಿಯ ಬಿಒಜಿ ಸದಸ್ಯರಾದ ಬಸವರಾಜ್ ಎಸ್ ದೇಶಮುಖ್ ಹಾಗೂ ಶರಣಬಸವ ವಿಶ್ವವಿದ್ಯಾಲಯ ಕಲಬುರಗಿಯ ಉಪಕುಲಪತಿಗಳಾದ ಪ್ರೊಫೆಸರ್ ಅನಿಲ್ ಕುಮಾರ್ ಜಿ ಬಿಡವೆ ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸಡಿ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಶರಣಬಸವ ವಿಶ್ವವಿದ್ಯಾಲಯ ಕಲಬುರಗಿಯ ನಿರ್ದೇಶಕರಾದ NS ದೇವರ್ಕಲ್, ಡಾಕ್ಟರ್ VD ಮೈತ್ರಿ, ರಿಜಿಸ್ಟ್ರಾರ್ ಡಾಕ್ಟರ್ ಲಕ್ಷ್ಮೀ ಪಾಟೀಲ್, ಮೌಲ್ಯಮಾಪನ ರಿಜಿಸ್ಟ್ರಾರ್ ಡಾಕ್ಟರ್ SH ಹೊನ್ನಳ್ಳಿ, ಡೀನ್ ಡಾಕ್ಟರ್ ಶಿವಕುಮಾರ್ ಜವಳಗಿ, ಹಣಕಾಸು ಅಧಿಕಾರಿ ಡಾಕ್ಟರ್ ಕಿರಣ್ ಮಾಕಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನನಗೆ ತುಂಬಾ ಸಂತೋಷ ಆಯಿತು. ಈ ಒಂದು ಕಾನ್ಸೆಪ್ಟ್ ಏನಿದೆ, ದ ಟೈಟಲ್ ಇಟ್ ಸೆಲ್ಫ್ ಇಸ್ ವೆರಿ ಇನ್ಸ್ಪೈರಿಂಗ್. ಜ್ಞಾನೋತ್ಸವ, ದ ಸೆಲೆಬ್ರೇಷನ್ ಆಫ್ ನಾಲೆಡ್ಜ್. ನಾಲೆಡ್ಜ್ ಯಾವ ರೀತಿ ಅಂತಂದರೆ, ದ ಪವರ್ ಆಫ್ ನಾಲೆಡ್ಜ್ ಈಸ್ ಪ್ರೂವನ್ ಬಿಯಾಂಡ್ ಡೌಟ್. ಇಟ್ ಹ್ಯಾಸ್ ನಾಟ್ ಓನ್ಲಿ ಟ್ರಾನ್ಸ್ಫಾರ್ಮ್ ದಿ ಲೈಫ್ ಆಫ್ ಪೀಪಲ್, ಇಂಡಿವಿಜುವಲ್ಸ್. ಇದು ಬರೀ ವ್ಯಕ್ತಿಗಳ ಭವಿಷ್ಯವನ್ನು ಬದಲಾವಣೆ ಮಾಡಿಲ್ಲ, ಕುಟುಂಬಗಳ ಭವಿಷ್ಯವನ್ನು ಅಷ್ಟೇ ಬದಲಾವಣೆ ಮಾಡಿಲ್ಲ, ಸಮಾಜದ ಭವಿಷ್ಯವನ್ನಷ್ಟೇ ಬದಲಾವಣೆ ಮಾಡಿಲ್ಲ, ರಾಜ್ಯ, ರಾಷ್ಟ್ರ ಮತ್ತು ಎಂಟೈರ್ ಒಂದು ಪ್ರಪಂಚದ ಭವಿಷ್ಯವನ್ನೇ ಬದಲಾವಣೆ ಮಾಡುವಂಥ ಶಕ್ತಿ ಇರೋದಂತಂದರೆ ಈ ಒಂದು ಜ್ಞಾನಕ್ಕೆ. ಆ ಒಂದು ಥೀಮಲ್ಲಿ ಏನು ಜ್ಞಾನೋತ್ಸವ ಸುಮಾರು 6-7 ವರ್ಷದಿಂದ ತಾವು ಮಾಡ್ತಾ ಇದ್ದೀರಿ. ಪ್ರಥಮವಾಗಿ ಎಲ್ಲ ಆಯೋಜಕರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಟು ಸ್ಟೂಡೆಂಟ್ ಫ್ರೆಂಡ್ಸ್, ಯಾವ ರೀತಿಯಲ್ಲಿ ಶರಣಬಸವೇಶ್ವರ ವಿದ್ಯಾಸಂಸ್ಥೆ ಮೋರ್ ದ್ಯಾನ್ 120 ಇಯರ್ಸ್ನಿಂದ ಎಲ್ಲ ಯುವಕರ, ಯುವತಿಯರ, ವಿದ್ಯಾರ್ಥಿನಿಯರ ಅವರ ಕುಟುಂಬಗಳ ಭವಿಷ್ಯಕ್ಕೆ ಶಿಕ್ಷಣದ ಮುಖಾಂತರ ಮೌಲ್ಯಾಧಾರಿತ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವ ಮುಖಾಂತರ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ಶಿಕ್ಷಣ ಕ್ರಾಂತಿಯನ್ನು ಮಾಡಿದ ಶಿಕ್ಷಣ ಸಂಸ್ಥೆ ಮತ್ತು ಇದರಲ್ಲಿ ಶ್ರಮಿಸ್ತಾ ಇರುವ ಎಲ್ಲ ಶಿಕ್ಷಕರಿಗೂ ಕೂಡ ವೈಯಕ್ತಿಕವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಶಿಕ್ಷಣ ಸಂಸ್ಥೆಗಳಲ್ಲಿ ಹಿಜಾಬ್ಗೆ ಅನುಮತಿ ನೀಡಿರುವುದನ್ನು ವಿರೋಧಿಸಿ ಶ್ರೀರಾಮ ಸೇನೆ ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಶಿಕ್ಷಣ ಸಂಸ್ಥೆಗಳಲ್ಲಿ ಹಿಜಾಬ್ಗೆ ಅನುಮತಿ ನೀಡುವ ಕುರಿತು ವ್ಯಕ್ತವಾದ ನಿಲುವನ್ನು ವಿರೋಧಿಸಿ ಶ್ರೀರಾಮ ಸೇನಾ ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು.
ಈ ಸಂದರ್ಭದಲ್ಲಿ ಶ್ರೀರಾಮ ಸೇನೆ ಜಿಲ್ಲಾ ಘಟಕ ಕಲಬುರಗಿ ಅಧ್ಯಕ್ಷರಾದ ಲಕ್ಷ್ಮೀಕಾಂತ್ ಸ್ವಾದಿ, ಜಿಲ್ಲಾ ಉಪಾಧ್ಯಕ್ಷರಾದ ಶಿವಕುಮಾರ್ ಸಗರ್, ಜಿಲ್ಲಾ ಮುಖಂಡರಾದ ಅಂಬಾಜಿ ಗಣೇಶ್ಕರ್, ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದ ವೀರೇಶ್ ಕೊರಳ್ಳಿ, ಮಹೇಶ್ ಕೆಂಬಾವಿ, ಉತ್ತರ ವಲಯ ಅಧ್ಯಕ್ಷರಾದ ಗಣೇಶ್ ರಾಠೋಡ್, ವಿದ್ಯಾರ್ಥಿ ಪ್ರಮುಖರಾದ ಪ್ರಶಾಂತ್ ಸಿರೂರ್, ಗೋರಕ್ಷಕ ಪ್ರಮುಖರಾದ ಶರಣು ಸಿರೂರ್, ಸಾಯಿನಾಥ್ ಸಾಸಟ್ಟಿ, ಗ್ರಾಮೀಣ ವಲಯ ಅಧ್ಯಕ್ಷರಾದ ರಾಜು ವಾಗಮಾರೆ, ನಗರ ಪ್ರಮುಖರಾದ ಚನ್ನವೀರ್ ಬಿರಾದಾರ್, ಸಂಗಮೇಶ್ ಕಾಳ್ನೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮೊದಲಿದ್ದಂತಹ ಬಿಜೆಪಿ ಸರ್ಕಾರ ಏನು ಸಂವಿಧಾನಾತ್ಮಕವಾಗಿ ಒಂದು ಕೆಲಸ ಮಾಡಿತ್ತು, ಅದನ್ನ ಎಲ್ಲರೂ ಕೂಡ ನಾವು ಸಂತೋಷ ವ್ಯಕ್ತಪಡಿಸಿದ್ದೀವಿ. ಯಾಕಪ್ಪ ಅಂದ್ರೆ ಇವತ್ತಿನ ದಿವಸ ಏನು ಸ್ಕೂಲ್ ಕಾಲೇಜ್ಗಳಾಗಿರ್ಬೋದು, ಯಾವುದೇ ಭೇದ ಭಾವ ಧರ್ಮ ಜಾತಿ ಇಲ್ಲದೇನೆ ಈ ಶಾಲಾ ಕಾಲೇಜ್ಗಳು ನಡಿಬೇಕಂತೇಳಿ ಎಲ್ಲರ ಉದ್ದೇಶ. ಯಾಕಪ್ಪ ಇವತ್ತಿನ ದಿವಸ ನಾನು ಬಡವ, ನಾನು ಶ್ರೀಮಂತ, ನಾನು ಆ ಜಾತಿ ಈ ಜಾತಿ ಅನ್ನೋದು ಯಾವುದು ಈ ಸ್ಕೂಲ್ ಕಾಲೇಜ್ಗಳಲ್ಲಿ ಬರಬಾರ್ದು. ಆ ಉದ್ದೇಶದಿಂದ ಬಿಜೆಪಿ ಸರ್ಕಾರ ಸಮವಸ್ತ್ರ ಕಡ್ಡಾಯವಾಗಿತ್ತು ಹಾಗೂ ಹಿಜಾಬ್ ಅನ್ನ ನಿಷೇಧ ಮಾಡಿತ್ತು. ಆದ್ರೆ ಇವತ್ತಿನ ದಿವಸ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ತಮ್ಮ ಮುಸ್ಲಿಮರ ಮತಗೋಸ್ಕರ ತುಷ್ಟೀಕರಣಗೋಸ್ಕರ ಇವತ್ತಿನ ದಿವಸ ಸಂವಿಧಾನವನ್ನ ಕೂಡ ಕೆಳಗೆ ತುಳಿಯುವಂತ ಕೆಲಸ ಮಾಡ್ಲಾಗ್ತಾರೆ ಕಾಂಗ್ರೆಸ್ನವರು. ಯಾಕಪ್ಪ ಅಂದ್ರೆ ಇವತ್ತಿನ ದಿವಸ ಸ್ಕೂಲ್ ಕಾಲೇಜ್ಗಳಲ್ಲಿ ಈ ಜಾತಿ ಭೇದ ಭಾವ ಎಂಬುದು ಏನು ಅವರೇ ಸೃಷ್ಟಿಸಿ ಈ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಮೈಂಡ್ ಅನ್ನ ಡೈವರ್ಟ್ ಮಾಡುವಂತ ಕೆಲಸ ಮಾಡ್ಲತ್ತಾರ. ಈಗಾಗಲೇ ಇವತ್ತಿನ ದಿವಸ ಯಾವ ಮಟ್ಟಿಗೆ ಅಂದ್ರೆ ಇವತ್ತು ಸ್ಕೂಲ್ ಕಾಲೇಜ್ಗೋಸ್ಕರ ಈ ಜಾತಿ ತರುವಂತ ಕೆಲಸ ಮಾಡ್ಲತ್ತಾರ ಕಾಂಗ್ರೆಸ್ ಸರ್ಕಾರದವರು. ಕಾಂಗ್ರೆಸ್ ಪಕ್ಷದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ನಿಷ್ಠಾವಂತರಾಗಿ ದುಡಿಯುತ್ತಿರುವ ಮುಖಂಡರಿಗೆ ಎಂಎಲ್ಸಿ ಸ್ಥಾನಕ್ಕೆ ಅವಕಾಶ ನೀಡಬೇಕು ಎಂದು ಕರ್ನಾಟಕ ರಾಜ್ಯ ಕೋಲಿ ಸಂಘರ್ಷ ಸಮಿತಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ರಾಜ್ಯ ಸರ್ಕಾರಕ್ಕೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಆಗ್ರಹಿಸಲಾಯಿತು. ವಿಧಾನ ಪರಿಷತ್ತಿನ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರ ಅವಧಿಯು ಕೆಲವೇ ದಿನಗಳಲ್ಲಿ ಮುಕ್ತಾಯಗೊಳ್ಳಲಿದೆ. ಈ ಹುದ್ದೆಯನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ನಿಷ್ಠಾವಂತರಾಗಿ ದುಡಿಯುತ್ತಿರುವ ಮುಖಂಡರಿಗೆ ಅವಕಾಶ ನೀಡಬೇಕು ಎಂದು ಕರ್ನಾಟಕ ರಾಜ್ಯ ಕೋಲಿ ಸಂಘರ್ಷ ಸಮಿತಿ ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಆಗ್ರಹಿಸಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷರಾದ ಸುಭಾಷ್ ಜಮಾದಾರ್, ರಾಜ್ಯ ಉಪಾಧ್ಯಕ್ಷರಾದ ಕಲ್ಯಾಣಿ ನಾಟಿಕಾರ್, ರಾಜ್ಯ ಕಾರ್ಯದರ್ಶಿ ದತ್ತಪ್ಪ ಟಿ ಜಮಾದಾರ್, ಕಾನೂನು ಸಲಹೆಗಾರರಾದ ಗಣಪತರಾವ್ ಅಂಕಲ್ಗಿ, ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಎಸ್ ಕೋಡ್ಲಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ತಿಪ್ಪಣ್ಣಪ್ಪ ಸಾಹೇಬರ ಅವಧಿ ಕೆಲವೇ ದಿನಗಳಲ್ಲಿ ಮುಕ್ತಾಯಗೊಳ್ತಾ ಇದೆ. ಅದಕ್ಕಾಗಿ ಈ ರಾಜ್ಯ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮನವಿ ಮಾಡಿಕೊಳ್ಳೋದೇನಪ್ಪ ಅಂತಂದರೆ, ನಿರಂತರವಾಗಿ ಎಲೆಮರೆ ಕಾಯಿಗಳಾಗಿ ದುಡಿತಕ್ಕಂಥ ನಿಷ್ಠಾವಂತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೂ ಕೋಲಿ ಕಬ್ಬಲಿಗ ಸಮಾಜದಲ್ಲಿ ನಿರಂತರವಾಗಿ ಪ್ರಕ್ರಿಯೆಯಲ್ಲಿರ್ತಕ್ಕಂಥ ನಮ್ಮ ಸಮಾಜದ ಮುಖಂಡರಿಗೆ MLC ಮಾಡುವ ಮುಖಾಂತರ ಕೂಲಿ ಸಂಘರ್ಷ ಸಮಿತಿಗೆ ಮತ್ತು ಸಮಾಜಕ್ಕೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಬೇಕಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. MLC ಮಾಡುವ ಆಕಾಂಕ್ಷಿಗಳಾಗಿರ್ತಕ್ಕಂಥ ಶರಣಪ್ಪ ಮಾನೇಗರ್ ಮತ್ತು ಸಾಲಿ ಭೀಮಣ್ಣ ಮತ್ತು ಅದೇ ರೀತಿ ರಾಜಗೋಪಾಲ್ ರೆಡ್ಡಿ ಮತ್ತು ಹುಲಿಗೆಪ್ಪ ಕನಗಿರಿ ಅಂತಕ್ಕಂಥವರು ಸುಮಾರು ವರ್ಷಗಳಿಂದ ಎಲೆಮೆರಿಕಾಯಾಗಿ ನಿರಂತರ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತು ಸಮಾಜದಲ್ಲಿ ನಿರಂತರ ನಿಷ್ಠೆಯಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಇವರಲ್ಲಿ ಯಾರಾದರೂ ಒಬ್ಬರನ್ನು MLC ಮಾಡಿ ಅಂತಕ್ಕಂಥ ಬೇಡಿಕೆ ಇದೆ. ಇನ್ನು ಎರಡನೇದಾಗಿ ನಿಜಶರಣ ಅಂಬಿಗರ ಚೌಡಯ್ಯ ನಿಗಮದಲ್ಲಿ ಒಟ್ಟು 38 ಜಾತಿಯ ಕೋಲಿ ಕಬ್ಬಲಿಗ ಪರ್ಯಾಯ ಪದಗಳಿದ್ದು, ಆ ಪದಗಳಲ್ಲಿ ಏನು ಬಾಬುರಾವ್ ಚುಂಚನ್ಸೂರವರನ್ನು ನಿಗಮದಿಂದ ಕೈ ಬಿಟ್ಟು ಆ 38 ಪರ್ಯಾಯ ಪದಗಳಲ್ಲಿ ಯಾರನ್ನಾರು ಒಬ್ಬರು ಒಳ್ಳೆಯ ಸಮಾಜದವರನ್ನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರನ್ನು ನಿಗಮ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರಿ. ಮತ್ತು ಇನ್ನೊಂದು ಮುಖ್ಯ ವಿಷಯ ಏನಪ್ಪ ಅಂದರೆ, ರಾಜ್ಯ ಮೀನುಗಾರಿಕೆ ನಿಗಮ ಏನಿದೆ ಆ ನಿಗಮ ಬಿ ನಾರಾಯಣರಾವ್ ಮಾಲಾ ಅವರಿಗೆ ನೀಡಲಾಗಿದೆ ಅಧ್ಯಕ್ಷ ಸ್ಥಾನ. ಅವರನ್ನು ಕೂಡ ಕೈ ಬಿಡಬೇಕು. ಈ 38 ಪರ್ಯಾಯ ಪದಗಳಲ್ಲಿ ನಿಜವಾಗಲೂ ಕೋಲಿ ಕಬ್ಬಲಿಗ ಸಮುದಾಯದಲ್ಲಿ ಬರ್ತಕ್ಕಂಥ ಗಂಗಾಮಾತಾಸರಲ್ಲಿ ಬರ್ತಕ್ಕಂಥ ಮೀನುಗಾರರನ್ನು ಗುರುತಿಸಿ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರನ್ನು ನೀವು ನಿಗಮ ಅಧ್ಯಕ್ಷ ಮಾಡಬೇಕಂತೇಳಿ ಈ ಮಾಧ್ಯಮದ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಕಳಕಳಿಯ ಮನವಿ ಮಾಡಿಕೊಳ್ತಾ ಇದ್ದೀನಿ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್ ಶ್ರೀ ಸುಮಂಗಲಿ
ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಮೇ 17ರಂದು ಕಮಲಾಪುರದಲ್ಲಿ ಹಸಿರು ಕ್ರಾಂತಿಯ ಹರಿಕಾರ ಭಾರತದ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೆಯ ಜಯಂತ್ಯೋತ್ಸವದ ಅಂಗವಾಗಿ ಬೃಹತ್ ಬಹಿರಂಗ ಸಭೆ ಹಮ್ಮಿಕೊಳ್ಳಲಾಗಿದೆ ಎಂದು ಕಮಲಾಪುರ ತಾಲೂಕಾ ಜಯಂತ್ಯೋತ್ಸವ ಸಮಿತಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಮೇ 17ರಂದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೆಯ ಜನ್ಮದಿನವನ್ನು ಕಮಲಾಪುರದಲ್ಲಿ ಸಮತಾ ದಿವಸದಂದು ಬೃಹತ್ ಬಹಿರಂಗ ಸಭೆ ಹಮ್ಮಿಕೊಳ್ಳಲಾಗಿದೆ ಎಂದು ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೆಯ ತಾಲೂಕಾ ಜಯಂತ್ಯೋತ್ಸವ ಸಮಿತಿ ಕಮಲಾಪುರದ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಗೌರವ ಅಧ್ಯಕ್ಷರಾದ ಅನಿಲ್ ಕುಮಾರ್ ಬೆಳಕೇರಿ ಡೋಂಗರ್ಗಾಂವ್, ಗುಂಡಪ್ಪ ಶಿರಡೌಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಲಬುರಗಿ ನಗರದಲ್ಲಿ ಏಪ್ರಿಲ್ 5ರಂದು ಜಿಲ್ಲಾ ಮಟ್ಟದ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮ ಜರುಗಿತ್ತು ಅದ್ದೂರಿಯಾಗಿ. ಆ ನಂತರವಾಗಿ ಇವತ್ತು ಕಮಲಾಪುರದಲ್ಲಿ ಮೇ 17ರಂದು ಡಾಕ್ಟರ್ ಬಾಬು ಜಗಜೀವನ್ 119ನೇ ಜನ್ಮದಿನವನ್ನ ಕಮಲಾಪುರದಲ್ಲಿ ಸಮತಾ ದಿವಸವಾಗಿ ಬೃಹತ್ ಬಹಿರಂಗ ಸಭೆಯನ್ನು ಆಯೋಜಿಸಲಾಗಿದ್ದು, ಈ ಒಂದು ಈ ಸಭೆಯನ್ನು ಇವತ್ತು ಕಮಲಾಪುರಿನ ಓಕಳಿ ರಸ್ತೆಯಲ್ಲಿರುವಂಥ ಆಕೃತಿ ಕಲ್ಯಾಣ ಮಂಟಪದಲ್ಲಿ ದೊಡ್ಡ ಮಟ್ಟದ ಬಹಿರಂಗ ಸಭೆಯನ್ನು ಆಯೋಜಿಸಲಾಗಿದೆ. ಈ ಸಭೆಯ ವೇದಿಕೆಯನ್ನು ಅಜಾತ ಶತ್ರು ಮಾಜಿ ಸಚಿವರು, ಮಾದಿಗ ಸಮುದಾಯದ ಹಿರಿಯ ಮುತ್ಸಜ್ಜಿಯಾಗಿರುವಂಥ ದಿವಂಗತ ಜಿ.ರಾಮಕೃಷ್ಣ ಅವರ ವೇದಿಕೆ ಅಡಿಯಲ್ಲಿ ಕಾರ್ಯಕ್ರಮವನ್ನು ಜರುಗಲಿದೆ. ಅಲ್ಲದೆ ಕೂಡ ಈ ಬಹಿರಂಗ ಸಭೆಯ ದಿವ್ಯ ಸಾನ್ನಿಧ್ಯವನ್ನು ನಿರ್ಗುಡಿಯ ಹವಾಮಲ್ಲಿನಾಥ್ ಮಹಾರಾಜರು ಮತ್ತು ಬಾಲಯೋಗಿ ಶ್ರೀ ಶಂಕರಲಿಂಗ ಮಹಾರಾಜರು, ಅದೇ ರೀತಿಯಾಗಿ ಸುಕ್ಷೇತ್ರ ಗಂಜಲ್ಕೇಡಿನ ಶ್ರೀಗಳಾದಂಥ ಶ್ರೀ ನಾಗೇಶ್ ಮುತ್ತೆ ಅಪ್ಪಾಜಿಯವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಅದಲ್ಲದೆ ಕೂಡ ಆಹಾರ ಮತ್ತು ಸರಬರಾಜು ಇಲಾಖೆ ರಾಜ್ಯ ಸಚಿವರಾಗಿರುವಂಥ ಕೆ.ಎಸ್. ಮುನಿಯಪ್ಪ ಅವರು, ಆರ್.ವಿ. ತಿಮ್ಮಾಪುರಿಯವರು, ಅದೇ ರೀತಿಯಾಗಿ ಮಾಜಿ ಉಪಮುಖ್ಯಮಂತ್ರಿಗಳಾಗಿ ಮತ್ತು ಚಿತ್ರದುರ್ಗ ಸಂಸದರಾದಂಥ ಗೋವಿಂದ ಕಾರಜೋಳ ಅವರು, ಮಾಜಿ ಸಚಿವರಾದಂಥ ಎಚ್. ಆಂಜನೇಯವರು, ಮಾಜಿ ಕೇಂದ್ರ ಸಚಿವರಾಗಿರುವಂಥ ಎ. ನಾರಾಯಣಸ್ವಾಮಿಯವರು, ಶರಣಪ್ರಕಾಶ್ ಪಾಟೀಲ್ಜಿಯವರು, ಪ್ರಿಯಾಂಕ್ ಖರ್ಗೆಜಿಯವರು ಮತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕಲಬುರಗಿ ಗ್ರಾಮೀಣ ಮೀಸಲು ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂಥ ಬಸವರಾಜ ಮತ್ತಿಮೂಡವರ ಅಮೃತಾಸ್ತದಿಂದ ಇನ್ನು ಕಾರ್ಯಕ್ರಮವನ್ನು ಉದ್ಘಾಟನೆಗೊಳ್ಳಲಿದೆ. ಈ ಕಾರ್ಯಕ್ರಮದ ನೇತೃತ್ವವನ್ನು ಕೆಪಿಸಿಸಿ ಸದಸ್ಯರಾದಂಥ ವಿಜಯಕುಮಾರ್ ಜಿ.ರಾಮಕೃಷ್ಣ ಅವರು ವಹಿಸಲಿದ್ದು, ಈ ಕಾರ್ಯಕ್ರಮಕ್ಕೆ ಅಲ್ಲದೆ ಕಲಬುರಗಿ ಜಿಲ್ಲೆಯ ಮಾದಿಗ ಸಮುದಾಯದ ಎಲ್ಲ ಮುಖಂಡರುಗಳು ಹಾಗೂ ಎಲ್ಲ ವಿಧಾನಸಭೆಯ ಎಲ್ಲ ಶಾಸಕರುಗಳು ಮತ್ತು ಮಾಜಿ ಸಚಿವರುಗಳು ಈ ಎಲ್ಲರೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಾಲೂಕಾ ಜಯಂತ್ಯೋತ್ಸವ ಸಮಿತಿ ವತಿಯಿಂದ ಮನವಿ ಮಾಡಿಕೊಳ್ತೇವೆ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ದಿನಾಂಕ 17/5/2026ರಂದು ಕಮಲಾಪುರ ತಾಲೂಕಿನ ಆಕೃತಿ ಕಲ್ಯಾಣ ಮಂಟಪದಲ್ಲಿ ದಿನಾಂಕ 17/5/2026ರಂದು ಸನ್ಮಾನ್ಯ ಶ್ರೀ ಕೆ.ಎಚ್. ಮುನಿಯಪ್ಪ ಸಾಹೇಬರು ಉದ್ಘಾಟಿಸಲಿರುವ ಡಾಕ್ಟರ್ ಬಾಬು ಜಗಜೀವನ್ ರಾಮ್ 119ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ನೆರವೇರಲಿದೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಜೈ ಭಾರತ್ ಮಾತಾ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಹವಾಮಲ್ಲಿನಾಥ್ ಮಹಾರಾಜ್ ನೀರ್ಗುಡಿಯವರು ವಹಿಸಲಿದ್ದಾರೆ. ಅದೇ ರೀತಿಯಾಗಿ ಅಭಿನವ ಶ್ರೀ ಶಂಕರಲಿಂಗ ಮಹಾರಾಜರು ಮುಲ್ಲಾಮಾರಿ ಮಠ ಸ್ವಂತ, ಅದೇ ರೀತಿ ನಾಗೇಶ್ ಮುತ್ಯ ಗಣಜಲ್ಕೇಡ್ ಅವರು ಕೂಡ ವಹಿಸಲಿದ್ದಾರೆ.
ಈ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರು, ಶರಣ ಪ್ರಕಾಶ್ ಪಾಟೀಲ್ ಅವರು ಹಾಗೂ KH ಮುನಿಯಪ್ಪ ಸಾಹೇಬರು, ಅದೇ ರೀತಿಯಾಗಿ RB ತಿಮ್ಮಾಪುರ ಸಾಹೇಬರು ಹಾಗೂ ಈ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳ ಸಾಹೇಬರು, ಲೋಕಸಭಾ ಸದಸ್ಯರು ಚಿತ್ರದುರ್ಗ ಹಾಗೂ ಮಾಜಿ ಲೋಕಸಭಾ ಸದಸ್ಯರಾದಂಥ ಚಂದ್ರಪ್ಪನವರು ಹಾಗೂ ಮಾಜಿ ಸಮಾಜ ಕಲ್ಯಾಣ ಸಚಿವರಾದ ಶ್ರೀ ಎಚ್ ಆಂಜನೇಯ ಅವರು ಹಾಗೂ ಮಾಜಿ ಸಮಾಜ ಕಲ್ಯಾಣ ಸಚಿವರಾದ ಎ ನಾರಾಯಣ ಸ್ವಾಮಿ ಕೂಡ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಶಾಸಕರಾದ ಶ್ರೀ ಬಸವರಾಜ್ ಮತ್ತಿಮೂಡ್ ಸಾಹೇಬರು ಉಪಸ್ಥಿತಿ ವಹಿಸಲಿದ್ದಾರೆ. ಅದೇ ರೀತಿಯಾಗಿ KPCC ಸದಸ್ಯರಾದ ಸನ್ಮಾನ್ಯ ಶ್ರೀ ವಿಜಯಕುಮಾರ್ ಜಿ ರಾಮಕೃಷ್ಣ ವಹಿಸಲಿದ್ದಾರೆ. ಮೇ 17ರಂದು ಕಲಬುರಗಿ ನಗರದ MSK ಮಿಲ್ GDA ಲೇಔಟ್ನ ವಸತಿಗೃಹ ಬಡಾವಣೆಯ ಉದ್ಯಾನವನದಲ್ಲಿ ಬುದ್ಧ ಬಸವ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಬುದ್ಧ ಬಸವ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮವು ರವಿವಾರ ದಿನಾಂಕ 17ನೇ ಮೇ 2026ರಂದು ಸಂಜೆ 5:30 ಗಂಟೆಗೆ ಕಲಬುರಗಿ ನಗರದ CIB ಕಾಲೋನಿ ಹತ್ತಿರದ MSK ಮಿಲ್ GDA ವಸತಿಗೃಹ ಬಡಾವಣೆಯ ಉದ್ಯಾನವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಬಡಾವಣೆಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಮದಾನಿ, ಖಜಾಂಚಿಗಳಾದ ಜಗನ್ನಾಥ್ ಎಸ್ ತೇಲ್ಕರ್, ಪ್ರಧಾನ ಕಾರ್ಯದರ್ಶಿಗಳಾದ ಪ್ರವೀಣನಾಗ್ ಧೂಳೆ, ವೈಜನಾಥ ಬಾವಿಕಟ್ಟಿ, ಮಲ್ಲಿಕಾರ್ಜುನ್ ಮಹಾನಿ, ಅಶೋಕ್ ತಳಕೇರಿ, ಜಗನ್ನಾಥ್ ತೇಲ್ಕರ್, ಶಿವಶರಣಪ್ಪ ನಂದಗಿರಿ, ಪರಮೇಶ್ವರ್ ಧನಿ, ವಿಠಲ್ ಸಜ್ಜನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಎಲ್ಲರಿಗೂ ಜೈಭೀಮ್. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಬಡಾವಣೆಯಲ್ಲಿ ಅಂದರೆ MSK ಮಿಲ್ GDA ಬಡಾವಣೆ, ಶಕ್ತಿನಗರ ಆಟೋ ಸ್ಟ್ಯಾಂಡ್ ಹತ್ತಿರ, ಆಮೇಲೆ ಉದ್ಯಾನವನದಲ್ಲಿ ನಾವು ಈ ಬುದ್ಧ ಬಸವ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಆದ್ದರಿಂದ ಪ್ರತಿ ವರ್ಷಕ್ಕಿಂತಲೂ ಈ ವರ್ಷವೂ ಕೂಡ ಏನಪ್ಪ ಅಂದ್ರೆ ನಾವು ಸಹಸ್ರಾರು ಸಂಖ್ಯೆಯ ಜನಸಂಖ್ಯೆಯನ್ನು ಬರ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಬರಲು ಇನ್ನೂ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಇಲ್ಲಿ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಉರ್ಲಿಂಗಿ ಪೆದ್ದಿಮಠ್ ಮೈಸೂರಿವರು ವಹಿಸಿಕೊಳ್ಳಲಿದ್ದಾರೆ. ಅದೇ ರೀತಿಯಾಗಿ ಪೂಜ್ಯ ಬಂತೆ ನಾಗರತ್ನ ಲುಂಬಿನಿ ಬುದ್ಧ ವಿಹಾರ್ ಬೆಂಗಳೂರು ಇವರು ಕೂಡ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ತಾ ಇದ್ದಾರೆ. ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ರಾಧಾಕೃಷ್ಣ ದೊಡ್ಡಮನಿ ಲೋಕಸಭಾ ಸದಸ್ಯರು ಇವರು ಕೂಡ ಆಗಮಿಸ್ತಾ ಇದ್ದಾರೆ. ಘನ ಉಪಸ್ಥಿತಿಯನ್ನು ಸನ್ಮಾನ್ಯ ಶ್ರೀ ಅಲ್ಲಮ ಪ್ರಭು ಪಾಟೀಲ್, ಮಾನ್ಯ ಶಾಸಕರು ಕಲಬುರಗಿ ದಕ್ಷಿಣ ಮತಕ್ಷೇತ್ರ ಇವರು ಕೂಡ ಏನಪ್ಪ ಅಂದ್ರೆ ಘನ ಉಪಸ್ಥಿತಿಯನ್ನು ಅವರು ವಹಿಸಿಕೊಳ್ಳಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀಮತಿ ವರ್ಷಾ ಆರ್ ಜಾನೆ ಪೂಜ್ಯ ಮಹಾಪೌರರು, ಮಹಾನಗರ ಪಾಲಿಕೆ ಕಲಬುರಗಿ ಇವರು ಕೂಡ ಏನಪ್ಪ ಅಂದ್ರೆ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಭಾಷಣಕಾರರಾಗಿ ಡಾಕ್ಟರ್ K ವೆಂಕಟೇಶ್ ಪ್ರಾಧ್ಯಾಪಕರು, ವಿಶ್ವವಿದ್ಯಾಲಯ ರಾಯಚೂರು ಇವರು ಕೂಡ ಏನಪ್ಪ ಅಂದ್ರೆ ಭಾಷಣಕಾರರಾಗಿ ಆಗಮಿಸಲಿದ್ದಾರೆ. ಅಧ್ಯಕ್ಷ ಸ್ಥಾನವನ್ನು ಅಂದರೆ ನಾನು ವೈಜನಾಥ್ ಬಾವಿಕಟ್ಟಿ ಜಯಂತ್ಯೋತ್ಸವದ ಸಮಿತಿಯ ಅಧ್ಯಕ್ಷನಾಗಿದ್ದೇನೆ. ಪ್ರಾಸ್ತಾವಿಕ ನುಡಿಗಳನ್ನು ಸನ್ಮಾನ್ಯ ಶ್ರೀ ನಮ್ಮ ಮಲ್ಲಿಕಾರ್ಜುನ್ ಮದಾನಿ ಬಡಾವಣೆಯ ಅಧ್ಯಕ್ಷರು ಇವರು ಕೂಡ ಪ್ರಾಸ್ತಾವಿಕ ನುಡಿಗಳನ್ನು ಆಡಲಿದ್ದಾರೆ. ನಿರೂಪಣೆ ಡಾಕ್ಟರ್ ಮಾರುತಿ ಬೇಂದ್ರೆ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಲಬುರಗಿ ಇವರು ಕೂಡ ಏನಪ್ಪ ನಿರೂಪಣೆಯನ್ನು ಮಾಡಲಿದ್ದಾರೆ. ವಂದನಾರ್ಪಣೆ ಶ್ರೀ ದಶರಥ್ ಶಾಖಾ ಶಿಕ್ಷಕರು, MSK ಮಿಲ್ GDA ಬಡಾವಣೆ ಇವರು ಕೂಡ ಏನಪ್ಪ ಅಂದ್ರೆ ವಂದನಾರ್ಪಣೆಯನ್ನು ಮಾಡಲಿದ್ದಾರೆ. ಸರ್ವರಿಗೂ ಹಾರ್ದಿಕ ಸ್ವಾಗತವನ್ನು ಬಯಸುತ್ತಾ ಈ ಕಲಬುರಗಿ ನಗರ ಅಷ್ಟೇ ಅಲ್ಲದೆ ಸುತ್ತಮುತ್ತಲಿನ ಜನರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕೆಂದು ನಾನು ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇನೆ. ಪ್ರತಿ ವರ್ಷಕ್ಕಿಂತಲೂ ಈ ವರ್ಷವೂ ಕೂಡ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಕಲಬುರಗಿ ಅಷ್ಟೇ ಅಲ್ಲದೆ ಸುತ್ತಮುತ್ತಲಿನ ಭಾಗದ ಜನರಿಗೂ ಕೂಡ ಆಹ್ವಾನವನ್ನು ನೀಡ್ತಾ ಇದ್ದೇವೆ. ಆದ್ದರಿಂದ ಈ ಜಯಂತ್ಯೋತ್ಸವದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದಂಥ ನಾನು ಕೂಡ ಏನಪ್ಪ ಅಂದ್ರೆ ಎಲ್ಲರ ಪರವಾಗಿ ತಮಗೂ ಕೂಡ ಏನಪ್ಪ ಅಂದ್ರೆ ಹಾರ್ದಿಕ ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ಬಯಸುತ್ತೇನೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು.
ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.